Welcome my dear students. I am Chaya Devi Kamla, working as an assistant professor in the Department of Commerce. Today in the third session, we shall learn the classification of cost under the chapter name called as decision making. Since the decision making process deals with all this cost, we shall learn the cost concept one by one. The very first one is the marginal costing. So marginal costing ಅಂತಂದ್ರೆ ಏನು ಅಂದ್ರೆ ಯಾವಾಗಲಾದ್ರೂ ನಾವು ಪ್ರೊಡಕ್ಷನ್ ನಾವು ಮಾಡ್ತಿರುವಂತಹ ಪ್ರೊಡಕ್ಷನ್ ಲೆವೆಲ್ ನ ಜಸ್ಟ್ 1 ಯೂನಿಟ್ ಇನ್ಕ್ರೀಸ್ ಮಾಡ್ಕೊಂಡ್ರೆ, ಸೊ ಫಾರ್ ಎಕ್ಸಾಂಪಲ್ 100 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಿರ್ತೀರಾ, ಜಸ್ಟ್ ಈಗ 1 ಯೂನಿಟ್ ನ ಇನ್ಕ್ರೀಸ್ ಮಾಡ್ಕೊಂಡ್ರೆ ಪ್ರೊಡಕ್ಷನ್ ನಂಬರ್ ಆಫ್ ಯೂನಿಟ್ ಎಷ್ಟಾಯ್ತು 101. ಸೊ ಈ 1 ಯೂನಿಟ್ ನ ಇನ್ಕ್ರೀಸ್ ಮಾಡಿದಾಗ ವಾಟ್ ಈಸ್ ಯುವರ್ ಪ್ರೊಡಕ್ಷನ್ ಕಾಸ್ಟ್ ಅಂತ ಹೇಳಿ, ಪ್ರೊಡಕ್ಷನ್ ಕಾಸ್ಟ್ ಎಷ್ಟು ಇನ್ಕ್ರೀಸ್ ಆಯ್ತು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡೋದನ್ನ ನಾವು ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೀವಿ. ಸೊ ವೆನ್ ದ production level is increased, what is the cost increased for the increased level of production ಅಂತ ಕ್ಯಾಲ್ಕುಲೇಟ್ ಮಾಡೋದನ್ನ ಮಾರ್ಜಿನಲ್ ಕಾಸ್ಟ್. ಸೊ ಇಲ್ಲಿ ಈ ಮಾರ್ಜಿನಲ್ ಕಾಸ್ಟ್ ನಲ್ಲಿ ಫಿಕ್ಸ್ಡ್ ಕಾಸ್ಟ್ ಆಗ್ಲಿ ಬೇರೆ ಆನ್ಯುಯಲ್ ಫಿಕ್ಸ್ಡ್ ಕಾಸ್ಟ್ ನ ಕನ್ಸಿಡರ್ ಮಾಡೋದಿಲ್ಲ, ಜಸ್ಟ್ ಇಲ್ಲಿ ಕನ್ಸಿಡರ್ ಮಾಡೋದು ವೇರಿಯಬಲ್ ಕಾಸ್ಟ್ ನ ಮಾತ್ರ. ಸೊ ವೇರಿಯಬಲ್ ಕಾಸ್ಟ್ ನ 1 ಯೂನಿಟ್ ನ ಪ್ರೊಡಕ್ಷನ್ ಜಾಸ್ತಿ ಮಾಡಿದಾಗ ವಾಟ್ ಈಸ್ ದ ಕಾಸ್ಟ್ ಅಂತ ಅಂದಾಗ ಲೇಬರ್ ಕಾಸ್ಟ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆಗಿರ್ಬೋದು, ವೇರಿಯಬಲ್ ಕಾಸ್ಟ್ ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಯಾವ ಕಾಸ್ಟ್ ನ ಎಕ್ಸ್ಕ್ಲೂಡ್ ಮಾಡ್ತೀವಿ ಅಂತಂದ್ರೆ ಫಿಕ್ಸ್ಡ್ ಕಾಸ್ಟ್ ನ ಎಕ್ಸ್ಕ್ಲೂಡ್ ಮಾಡ್ತೀವಿ. ಸೊ ಇದು ಎಲ್ಲಿ ವರ್ಕ್ ಆಗುತ್ತೆ ಅಂತಂದ್ರೆ ಯಾವಾಗ ನೀವು ಪ್ರೊಡಕ್ಷನ್ ನ ಇಷ್ಟೇ ಯೂನಿಟ್ ಅಂತ ಹೇಳಿ ನಾವು ಪ್ರತಿ ಮಂತ್ ನಲ್ಲಿ ಅಥವಾ ಪ್ರತಿ ಇಯರ್ ನಲ್ಲಿ ನಾವು ಪ್ರೊಡಕ್ಷನ್ ಮಾಡ್ತಾ ಹೋಗೋದಿಲ್ಲ. ಸೊ ಡಿಮ್ಯಾಂಡ್ ಇದ್ದಾಗ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಲೋ ಆದಾಗ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಸೊ ಡಿಮ್ಯಾಂಡ್ ಹೆಚ್ಚಾದಾಗ ಎಷ್ಟು ಎಕ್ಸ್ಟ್ರಾ ಕಾಸ್ಟ್ ನನಗೆ ಬೇಕು ಅಂತ ಹೇಳಿ ಮುಂಚೆನೆ ಡಿಸೈಡ್ ಮಾಡ್ಕೋಬೇಕು ಅಂದಾಗ ಮಾರ್ಜಿನಲ್ ಕಾಸ್ಟ್ ನಾವು ಇಲ್ಲಿ ಕನ್ಸಿಡರ್ ಮಾಡ್ಬಿಟ್ಟು ಎಷ್ಟು ಹೆಚ್ಚಿಗೆ ಡಿಮ್ಯಾಂಡ್ ಬಂದಾಗ ಪ್ರೊಡಕ್ಷನ್ಗೆ ಆ ಪ್ರೊಡಕ್ಷನ್ಗೆ ಎಷ್ಟು ಕಾಸ್ಟ್ ಆಗ್ಬೋದು, ಎಷ್ಟು ನಾನು ಫಂಡ್ ನ ಅರೇಂಜ್ ಮಾಡ್ಕೋಬೇಕು ಅಂತಂದಾಗ ಮಾರ್ಜಿನಲ್ ಕಾಸ್ಟ್ ನ ಯೂಸ್ ಮಾಡ್ಕೊಂಡು ಎಷ್ಟು ಹೆಚ್ಚಿಗೆ ಡಿಮ್ಯಾಂಡ್ ಬಂದಿದೆಯೋ ಆ ಕಾಸ್ಟ್ ನ ರೆಡಿ ಮಾಡ್ಕೊಂಡು ಆ ಕಾಸ್ಟ್ ಗೆ ಎಷ್ಟು ಎಕ್ಸ್ಪೆನ್ಸಸ್ ನಾನು ರೆಡಿ ಮಾಡ್ಕೋಬೇಕು ಅಂತ, ಸೊ ಅಲ್ಲಿ ನಾವು ಮಾರ್ಜಿನಲ್ ಕಾಸ್ಟ್ ನ ಯೂಸ್ ಮಾಡ್ಕೊಳ್ತೀವಿ. ಅಂಡ್ ಡಿಫರೆನ್ಷಿಯಲ್ ಕಾಸ್ಟ್. ಸೊ ಡಿಫರೆನ್ಷಿಯಲ್ ಕಾಸ್ಟ್ ಅಂತಂದ್ರೆ ಇಟ್ ಈಸ್ ಆಲ್ಸೋ ಎ ಕಾಸ್ಟಿಂಗ್ ಮೆಥಡ್, ಬಟ್ ಇಲ್ಲಿ ನಾವು ಕಾಸ್ಟ್ ನ ಹೇಗೆ ಡಿಫರೆನ್ಷಿಯಲ್ ಕಾಸ್ಟ್ ಅಂತ ಕರಿತೀವಿ ಅಂತಂದ್ರೆ, ಸೊ ಇಲ್ಲಿ ಇದೇ ಸೇಮ್ ಎಕ್ಸಾಂಪಲ್ ನಲ್ಲಿ ಇಲ್ಲಿ 100 ಯೂನಿಟ್ಸ್ ಇತ್ತು, ಇಲ್ಲಿ 101 ಯೂನಿಟ್ ಇತ್ತು. ಸೊ ಇಲ್ಲಿ ನಾನು ಮಾರ್ಜಿನಲ್ ಕಾಸ್ಟ್ ನಲ್ಲಿ ಯಾವ ಕಾಸ್ಟ್ ನ ಮಾತ್ರ ಕನ್ಸಿಡರ್ ಮಾಡಿದೆ, ವೇರಿಯಬಲ್ ಕಾಸ್ಟ್ ನ ಮಾತ್ರ ಕನ್ಸಿಡರ್ ಮಾಡಿದೆ. ಸೊ ದಿಸ್ ಈಸ್ ಮಾರ್ಜಿನಲ್ ಕಾಸ್ಟ್. ವೆನ್ ಇಟ್ ಕಮ್ಸ್ ಟು ಡಿಫರೆನ್ಷಿಯಲ್ ಕಾಸ್ಟ್ ಗೆ ಬಂದಾಗ ಇಲ್ಲಿ 100 ಯೂನಿಟ್ಸ್ ಇದ್ದಾಗ ವಾಟ್ ಈಸ್ ದ ಟೋಟಲ್ ಕಾಸ್ಟ್ ಅಂಡ್ 101 ಯೂನಿಟ್ ಆದಾಗ ಟೋಟಲ್ ಕಾಸ್ಟ್ ಎಷ್ಟು. ಸೊ ಈ ಲೆವೆಲ್ ಇಂದ ಈ ಲೆವೆಲ್ ಗೆ ನಾವು ಇನ್ಕ್ರೀಸ್ ಮಾಡಿದಾಗ ಸೊ ಈ ಡಿಫರೆನ್ಸ್ ಎಷ್ಟು ಬರುತ್ತೋ ಅದನ್ನ ನಾವೇನಂತ ಕರಿತೀವಿ, ಡಿಫರೆನ್ಷಿಯಲ್ ಕಾಸ್ಟ್ ಅಂತ ಕರಿತೀವಿ. ಇಲ್ಲಿ ಯಾವುದನ್ನ ಡಿಫರೆನ್ಸ್ ನೋಡೋದಕ್ಕೆ ಹೋಗೋದಿಲ್ಲ, ವೇರಿಯಬಲ್ ಕಾಸ್ಟ್ ಅದು ಫಿಕ್ಸ್ಡ್ ಕಾಸ್ಟ್ ಅಂತ ನಾವು ಏನು ಡಿಫರೆನ್ಸ್ ಮಾಡಕ್ ಹೋಗೋದಿಲ್ಲ. ಸೊ ಎಲ್ಲಾ ಕಾಸ್ಟ್ ಕನ್ಸಿಡರ್ ಮಾಡ್ತೀವಿ. ಒಂದ್ ಲೆವೆಲ್ ಇಂದ ಇನ್ನೊಂದು ಲೆವೆಲ್ ಹೋಗ್ಬೇಕಾದ್ರೆ ವಾಟ್ ಈಸ್ ದ ಡಿಫರೆನ್ಸ್ ಅಂತ ಹೇಳಿ ಫೈಂಡ್ ಔಟ್ ಮಾಡೋದು, ಇಟ್ ಈಸ್ ಡಿಫರೆನ್ಷಿಯಲ್ ಕಾಸ್ಟ್. ಅಂಡ್ ನೆಕ್ಸ್ಟ್ ಒನ್ ಇಟ್ ಈಸ್ ಇಂಪ್ಯೂಟೆಡ್ ಕಾಸ್ಟ್. ಇಂಪ್ಯೂಟೆಡ್ ಕಾಸ್ಟ್ ಅಂತಂದ್ರೆ ಇಂಪ್ಯೂಟೆಡ್ ಕಾಸ್ಟ್ ಅಂತಂದ್ರೆ ವೆನ್ ಆಕ್ಚುಲಿ ಇದು ಇಟ್ ಈಸ್ ನಾಟ್ ಅಟ್ ಆಲ್ ಎ ಕಾಸ್ಟ್, ಇದೊಂದು ಕಾಸ್ಟ್ ಮತ್ತೆ ಇಟ್ ಈಸ್ ನಾಟ್ ಅಟ್ ಆಲ್ ಎಕ್ಸ್ಪೆನ್ಸಿವ್ ಆಲ್ಸೋ. ಇಲ್ಲಿ ಎಕ್ಸಾಂಪಲ್ ಕೊಟ್ಬಿಟ್ಟು ಈ ಕಾಸ್ಟ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಟೇಕ್ ಅನ್ ಎಕ್ಸಾಂಪಲ್ ಆಫ್ ಬಿಸಿನೆಸ್ ಆರ್ಗನೈಸೇಷನ್ ವೇರ್ ದ ಪ್ರೊಡಕ್ಷನ್ ಸೆಂಟರ್ ಬಂದು ಔಟ್ ಆಫ್ ಸಿಟಿ ಇರುತ್ತೆ, ಅಂದ್ರೆ ಪ್ರೊಡಕ್ಷನ್ ಪಾಯಿಂಟ್ ಬಂದು ಔಟ್ ಆಫ್ ಸಿಟಿ ಇರುತ್ತೆ, ಫ್ಯಾಕ್ಟರಿ ಅಂತ ಹೇಳ್ತೀವಲ್ಲ, ಅಂಡ್ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಬಂದು ಇನ್ಸೈಡ್ ದ ಸಿಟಿ ಮೇನ್ ಟೌನ್ ನಲ್ಲಿ ಇರುತ್ತೆ. ಸೊ ಇಲ್ಲಿ ನಾವು ಕಾಸ್ಟ್ ನ ರೆಡ್ಯೂಸ್ ಮಾಡಬಹುದು ಅಂತಂದ್ರೆ ಇನ್ಸೈಡ್ ಸಿಟಿ ಅಂದ್ರೆ ಟೌನ್ ನಲ್ಲಿರುವಂತಹ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ನ ಪ್ರೊಡಕ್ಷನ್ ಪ್ಲೇಸ್ ನಲ್ಲೇ ಅಂದ್ರೆ ಸಿಟಿ ಹೊರಗಡೆ ಇರುವಂತಹ ಪ್ರೊಡಕ್ಷನ್ ಬ್ಲಾಕ್ ಗೆ ಹೋಗಿ ಶಿಫ್ಟ್ ಮಾಡ್ಕೋಬಹುದು. ಅವಾಗ ಇಲ್ಲಿ ಇನ್ಸೈಡ್ ಸಿಟಿ ಒಳಗಡೆ ಇರುವಂತಹ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಬಿಲ್ಡಿಂಗ್ ಏನಿರುತ್ತೆ ಅದನ್ನ ವಿ ಕ್ಯಾನ್ ಲೀಸ್ ಔಟ್ ಇಟ್ ಆರ್ ಗಿವನ್ ಫಾರ್ ರೆಂಟ್ ಆಲ್ಸೋ. 2 ಆಪ್ಷನ್ಸ್ ಇದೆ. ಸೊ ನಾವು ಅಲ್ಲಿ ಲೀಸ್ ನು ಫೋರ್ಗೋ ಮಾಡ್ತಿದೀವಿ, ರೆಂಟ್ ನ ಕೂಡ ಫೋರ್ಗೋ ಮಾಡಿ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಸಿಟಿ ಒಳಗಡೆನೆ ಇರ್ಲಿ, ಪ್ರೊಡಕ್ಷನ್ ಬ್ಲಾಕ್ ಮಾತ್ರ ಹೊರಗಡೆ ಇರ್ಲಿ ಅಂತ ಹೇಳಿ ಅದೇ ಸಿಟಿ ಒಳಗಡೆ ಇರೋದನ್ನ ಹೊರಗಡೆ ತಂದಿದ್ರೆ ಅದನ್ನ ನಮ್ಗೆ ರೆಂಟ್ಗೋ ಅಥವಾ ಲೀಸ್ಗೋ ಕೊಟ್ಟು ಅಲ್ಲಿ ಕೂಡ ನಮ್ಗೆ ಒಂದಷ್ಟು ರೆವೆನ್ಯೂ ಬರೋ ಹಾಗೆ ನೋಡ್ಕೋಬಹುದಾಗಿತ್ತು. ಸೊ ಈಗ ನಾವ್ ಏನೇನ್ ಬಿಟ್ಕೊಡ್ತಿದೀವಿ, ಲೀಸ್ ಅಮೌಂಟ್ ಆಗ್ಲಿ ಅಥವಾ ರೆಂಟ್ ಅಮೌಂಟ್ ನಾವ್ ಏನ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಳ್ತಿದ್ವಿ ಅದನ್ನ ನಾವು ಬಿಟ್ಕೊಟ್ಟು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಸಿಟಿ ಒಳಗಡೆ ಇರೋದ್ರಿಂದ
ಆ ಕಾಸ್ಟ್ ಅನ್ನ ಇಂಪ್ಯೂಟೆಡ್ ಕಾಸ್ಟ್ ಅಂತ ಕರಿತೀವಿ. ಆಕ್ಚುಲಿ ಇಟ್ ಈಸ್ ನಾಟ್ ಅಟ್ ಆಲ್ ಎ ಕಾಸ್ಟ್. ಸೊ ಕಾಸ್ಟ್ ಅಲ್ಲ ಅದು, ಬಟ್ ಸ್ಟಿಲ್ ನಾವು ಅದನ್ನ ಫೋರ್ಗೋ ಮಾಡ್ತಿರೋದ್ರಿಂದ ಆ ಒಂದು ರೆವಿನ್ಯೂ ನಾವು ಅರ್ನ್ ಮಾಡೋಕ್ ಆಗೋದಿಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂಡ್ ನೆಕ್ಸ್ಟ್ ಇಟ್ ಈಸ್ ಆಪರ್ಚುನಿಟಿ ಕಾಸ್ಟ್. ನಿಮ್ಗೆ ಗೊತ್ತೇ ಇರುತ್ತೆ ಆಪರ್ಚುನಿಟಿ ಕಾಸ್ಟ್ ಅಂತಂದ್ರೆ, ಈಗ ನನ್ನ ಒಂದು ಓನ್ಡ್ ಹೌಸ್ ಇರುತ್ತೆ, ಆ ಓನ್ಡ್ ಹೌಸ್ ಅನ್ನ ನಾನು ಐ ಕ್ಯಾನ್ ಯೂಸ್ ಇಟ್ ಫಾರ್ ಮೈ ಫ್ಯಾಕ್ಟರಿ ಪರ್ಪಸ್. ನನ್ನ ಬಿಲ್ಡಿಂಗ್ ಅನ್ನೇ ನಾನು ನನ್ನ ಬಿಸ್ನೆಸ್ ಗೋಸ್ಕರ ಯೂಸ್ ಮಾಡ್ಕೊಳ್ತೀನಿ. ಅಲ್ಲಿ ನನಗೆ ಯಾವ ಖರ್ಚು ಬರೋದಿಲ್ಲ. ನನ್ನ ಬಿಲ್ಡಿಂಗ್ ಇರ್ಲಿಲ್ಲ ಅಂತಂದ್ರೆ ನಾನು ಬೇರೆ ಒಂದು ಫ್ಯಾಕ್ಟರಿ ಅಂದ್ರೆ ಬೇರೆ ಬಿಲ್ಡಿಂಗ್ ನ ತಗೊಂಡು ಆ ಫ್ಯಾಕ್ಟರಿನ ನಾನು ರನ್ ಮಾಡ್ಬೇಕಾಗಿತ್ತು. ಅಲ್ಲಿ ಏನನ್ನ ನಾನು ಪೇ ಮಾಡ್ಬೇಕು, ಫ್ಯಾಕ್ಟರಿಗೋಸ್ಕರ ಆ ಬಿಲ್ಡಿಂಗ್ ತಗೊಂಡಿದ್ದೀನಿ, ಬಿಲ್ಡಿಂಗ್ ರೆಂಟ್ ಪೇ ಮಾಡ್ಬೇಕಿತ್ತು. ಈಗ ನಂದೇ ಬಿಲ್ಡಿಂಗ್ ಆಗಿರೋದ್ರಿಂದ ಐ ಆಮ್ ನಾಟ್ ಸಪೋಸ್ ಟು ಪೇ ದ ರೆಂಟ್. ಸೊ ಅಲ್ಲಿ ನನ್ಗೆ ಏನ್ ಉಳ್ಕೊಳ್ತು, ಆಪರ್ಚುನಿಟಿ ಕಾಸ್ಟ್ ಉಳ್ಕೊಳ್ತು. ಆ ಕಾಸ್ಟ್ ನ ಏನಂತ ಕರಿತೀವಿ, ಆಪರ್ಚುನಿಟಿ ಕಾಸ್ಟ್. ಅಂಡ್ ನೆಕ್ಸ್ಟ್ ಒನ್ ಇಟ್ ಇಸ್ ಸಂಕ್ ಕಾಸ್ಟ್. ಸಂಕ್ ಕಾಸ್ಟ್ ಅಂತಂದ್ರೆ ಪ್ರೊಡಕ್ಷನ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಟೈಮ್ ನಲ್ಲಿ ಯಾವುದೇ ಅನ್ಅವಾಯ್ಡಬಲ್ ಕಾಸ್ಟ್ ಇರುತ್ತೆ, ಮತ್ತೆ ಇಟ್ ಈಸ್ ಪ್ರೀ ಸಂಕ್ ಆಗೋಗಿರುತ್ತೆ. ಅದನ್ನ ಎಕ್ಸ್ಪೆಂಡಿಚರ್ ಮಾಡ್ಬಿಟ್ಟಿರ್ತೀವಿ, ಬಟ್ ಇಗ್ನೋರ್ ಅಂದ್ರೆ ಅದು ವಿಸಿಬಲ್ ಅಂತ ಏನು ಹೇಳ್ತೀವಿ, ಇನ್ವಿಸಿಬಲ್ ಕಾಸ್ಟ್ ಅಂತ ಕೂಡ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನ್ ಆದ್ಮೇಲೆ ಅದನ್ನ ಮ್ಯಾನುಫ್ಯಾಕ್ಚರ್ ಅಂದ್ರೆ ಸೇಲ್ ಮಾಡ್ಬೇಕಾಗುತ್ತೆ. ವಿತೌಟ್ ಅಡ್ವರ್ಟೈಸ್ಮೆಂಟ್ ಸೇಲ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ವೆನ್ ಇಟ್ ಕಮ್ಸ್ ಟು ದ ನಾಲೆಜ್ ಆಫ್ ದ ಕಸ್ಟಮರ್, ದೆನ್ ದೇ ಸಿ ಟು ಇಟ್ ವೆದರ್ ಟು ಪರ್ಚೇಸ್ ಆರ್ ನಾಟ್ ಅಲ್ವಾ. ಸೊ ಹಾಗಾಗಿ ಸಂಕ್ ಕಾಸ್ಟ್ ಅಂತಂದ್ರೆ ಫಸ್ಟ್ ನಾವು ಕಸ್ಟಮರ್ಸ್ಗೆ ಅದನ್ನ ಪರ್ಚೇಸ್ ಬೇಕು. ಸೊ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಬರುತ್ತೆ. ಸೊ ಇಂತಹ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ನ ಅಂಡ್ ಇನ್ವಿಸಿಬಲ್ ಕಾಸ್ಟ್ ನಾವೇನಂತ ಕರಿತೀವಿ, ಸಂಕ್ ಕಾಸ್ಟ್ ಅಂತ ಹೇಳಿ ಕರಿತೀವಿ. ದ ನೆಕ್ಸ್ಟ್ ಒನ್ ಇಟ್ ಇಸ್ ಕನ್ವರ್ಷನ್ ಕಾಸ್ಟ್. ಕನ್ವರ್ಷನ್ ಅಂತಂದ್ರೆ ರಾ ಮೆಟೀರಿಯಲ್ ಇಂದ ಅಂದ್ರೆ ಫಿನಿಶ್ಡ್ ಗೂಡ್ಸ್ ಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಲೇಬರ್ ಬೇಕಾಗ್ತಾರೆ, ಮೆಷಿನ್ಸ್ ಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಖರ್ಚು ಮಾಡೋದಕ್ಕೆ ಕನ್ವರ್ಷನ್ ಕಾಸ್ಟ್ ಅಂತ ಹೇಳಿ ಕರಿತೀವಿ. ಸೊ ಇದಿಷ್ಟು ಕಾಸ್ಟ್ ಕೂಡ ನಾವು ಡಿಸಿಷನ್ ತಗೊಳ್ಬೇಕಾದ್ರೆ ಬೇಕಾಗಿರುವಂತಹ ಪ್ರೈಮರಿ ನಾಲೆಜ್, ಕಾಸ್ಟ್ ನ ನಾಲೆಜ್ ಗಳು ಅಂತ ಹೇಳ್ಬೋದು. ಸೊ ಇದಾದ್ಮೇಲೆ ಕಾಸ್ಟ್ ನ ಈ ರೀತಿಯ ಒಂದು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಇದರ ಜೊತೆಗೆ ಇನ್ನೊಂದು ಕ್ಲಾಸಿಫಿಕೇಶನ್ ಅಂತಂದ್ರೆ ರಿಲೆವೆಂಟ್ ಕಾಸ್ಟ್ ಅಂಡ್ ಇರ್ರಿಲೆವೆಂಟ್ ಕಾಸ್ಟ್. ದ ಕಾಸ್ಟ್ ವಿಚ್ ಆರ್ ರಿಲೆವೆಂಟ್ ಇನ್ ದ ಪ್ರೊಸೆಸ್ ಆಫ್ ಡಿಸಿಷನ್ ಮೇಕಿಂಗ್, ಇಟ್ ಈಸ್ ಕಾಲ್ಡ್ ಆಸ್ ರಿಲೆವೆಂಟ್ ಕಾಸ್ಟ್. ಸೊ ನಾವು ಯಾವಾಗ ಡಿಸಿಷನ್ ಮಾಡ್ತೀವೋ ಅಂತ ಸಂದರ್ಭದಲ್ಲಿ ಯಾವ ಕಾಸ್ಟ್ ರಿಲೆವೆಂಟ್ ಆಗಿರುತ್ತೋ, ಯಾವುದನ್ನ ಕನ್ಸಿಡರ್ ಮಾಡ್ತೀವೋ ಅದನ್ನ ರಿಲೆವೆಂಟ್ ಕಾಸ್ಟ್ ಅಂತ ಕರಿತೀವಿ. ಯಾವುದನ್ನ ಕನ್ಸಿಡರ್ ಮಾಡೋದಿಲ್ವೋ ಅದನ್ನ ರಿಲೆವೆಂಟ್ ಕಾಸ್ಟ್ ಅಂತ ಕರಿತೀವಿ. ಸೊ ಈಗ ಇದೆರಡರ ನಡುವೆ ಒಂದು ಡಿಫ್ರೆನ್ಸ್, ಟೂ ಡಿಫ್ರೆನ್ಸಸ್ ಇದೆ. ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಡಿಫ್ರೆನ್ಸ್ ಬಿಟ್ವೀನ್ ರಿಲೆವೆಂಟ್ ಕಾಸ್ಟ್ ಅಂಡ್ ಇರ್ರಿಲೆವೆಂಟ್ ಕಾಸ್ಟ್. ವೆರಿ ಫಸ್ಟ್ ಡಿಫ್ರೆಂಟ್ ಇಟ್ ಈಸ್ ಅ ಕಾಸ್ಟ್. ಯಾವ ಕಾಸ್ಟ್ ಅನ್ನ ಇಲ್ಲಿ ನಾನು ಕನ್ಸಿಡರ್ ಮಾಡ್ತೀನಿ ಅಂತಂದ್ರೆ ರಿಲೆವೆಂಟ್ ಕಾಸ್ಟ್ ನ ಡಿಸಿಷನ್ ತಗೊಳ್ಬೇಕಾದ್ರೆ ಕನ್ಸಿಡರ್ ಮಾಡ್ತೀನಿ, ಇದನ್ನ ಇಗ್ನೋರ್ ಮಾಡ್ತೀನಿ. ಅಂಡ್ ಕಾಸ್ಟ್ ಕಂಟ್ರೋಲ್, ಯಾವುದನ್ನ ಕಂಟ್ರೋಲ್ ಅಂದ್ರೆ ರಿಲೆವೆಂಟ್ ಕಾಸ್ಟ್ ನ ನಾವು ವಿ ಕ್ಯಾನ್ ಕಂಟ್ರೋಲ್ ಇಟ್. ಯಾಕಂದ್ರೆ ಡಿಸಿಷನ್ ತಗೊಳ್ಬೇಕಾದ್ರೆ ನಾನು ಅದನ್ನ ಕನ್ಸಿಡರ್ ಮಾಡ್ತೀನಿ ಅಂತಂದ್ರೆ ವಿ ಕ್ಯಾನ್ ಕಂಟ್ರೋಲ್ ದಿಸ್ ಕಾಸ್ಟ್. ಅಂಡ್ ಕಂಟ್ರೋಲ್ ಮಾಡ್ಕೊಂಡು ಅದನ್ನ ರಿಲೆವೆಂಟ್ ಮಾಡ್ಕೊಳ್ತೀನಿ. ಅಂಡ್ ಇರ್ರಿಲೆವೆಂಟ್ ಕಾಸ್ಟ್ ವಿಚ್ ಕೆನಾಟ್ ಬಿ ಕಂಟ್ರೋಲ್ಡ್. ಅಂಡ್ ಇಲ್ಲಿ ಮಾರ್ಜಿನಲ್ ಕಾಸ್ಟ್ ಅಂಡ್ ಡಿಫರೆನ್ಷಿಯಲ್ ಕಾಸ್ಟ್, ಈ ಎರಡು ಕಾಸ್ಟ್ ಮಧ್ಯದಲ್ಲಿ ಒಂದಷ್ಟು ಫ್ಯೂ ಡಿಫರೆನ್ಸಸ್ ಇದೆ. ಅಗೇನ್ ವಿ ಕ್ಯಾನ್ ಗೋ ಥ್ರೂ ದಟ್ ಡಿಫರೆನ್ಸಸ್ ಬಿಟ್ವೀನ್ ಡಿಫರೆನ್ಷಿಯಲ್ ಕಾಸ್ಟ್ ಅಂಡ್ ಮಾರ್ಜಿನಲ್ ಕಾಸ್ಟ್. ಸೊ ಒಂದು ಕಾಸ್ಟ್ ಆಫ್ ಪ್ರಾಡಕ್ಟ್ ನ ಐಡೆಂಟಿಫೈ ಮಾಡಕ್ಕೆ ಅಥವಾ ಕ್ಯಾಲ್ಕುಲೇಟ್ ಮಾಡಕ್ಕೆ ಜಸ್ಟ್ ಒಂದು ಮೆಥಡ್ ಸಾಕು. ಯಾವ್ದಾದ್ರು ಐದರ್ ಡಿಫರೆನ್ಷಿಯಲ್ ಕಾಸ್ಟ್ ಆರ್ ಮಾರ್ಜಿನಲ್ ಕಾಸ್ಟ್. ವೆನ್ ದರ್ ಮೋರ್ ದನ್ ಒನ್ ಟೆಕ್ನಿಕ್ ಅಂತಂದ್ರೆ, ಮೆಥಡ್ ಅಂತಂದ್ರೆ ಒಂದಕ್ಕಿಂತ ಹೆಚ್ಚಿಗೆ ಮೆಥಡ್ ಇದ್ದಾಗ ಒಂದ್ರ ಮೆಥಡ್ಗೆ ಇನ್ನೊಂದು ಮೆಥಡ್ಗೆ ಏನ್ ಡಿಫ್ರೆನ್ಸ್ ಅಂತ ಗೊತ್ತಾದಾಗ ಅದ್ ಯಾವ್ದು ಬೆಸ್ಟ್ ಅಂತ ನಾವೇ ಸೆಲೆಕ್ಷನ್ ಮಾಡ್ಕೋಬಹುದು. ಸೊ ಇಲ್ಲಿ ಹಾಗೆ ನೋಡ್ದಾಯ್ತು ಅಂದ್ರೆ ಡಿಫರೆನ್ಷಿಯಲ್ ಕಾಸ್ಟ್, ಮಾರ್ಜಿನಲ್ ಕಾಸ್ಟ್ ಎರಡರಲ್ಲಿ ಫಸ್ಟ್ ಡಿಫರೆನ್ಸ್ ಏನ್ ನೋಡಿದ್ವಿ, ಡಿಫರೆನ್ಷಿಯಲ್ ಕಾಸ್ಟ್ ಅಲ್ಲಿ ಟೋಟಲ್ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಿಕ್ಸ್ಡ್ ಕಾಸ್ಟ್ ಕನ್ಸಿಡರ್ ಮಾಡ್ತೀವಿ, ವೇರಿಯಬಲ್ ಕಾಸ್ಟ್ ಕೂಡ ಕನ್ಸಿಡರ್ ಮಾಡ್ತೀವಿ. ಬಟ್ ಮಾರ್ಜಿನಲ್ ಕಾಸ್ಟ್ ನಲ್ಲಿ ಟೋಟಲ್ ಕಾಸ್ಟ್ ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಅಂದ್ರೆ ಎಷ್ಟು ಇನ್ಕ್ರೀಸ್ ಆಗಿದೆ ಪ್ರೊಡಕ್ಷನ್ ಅಂತ ಹೇಳಿ ಕಾಸ್ಟ್ ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಕೇವಲ ವೇರಿಯಬಲ್ ಕಾಸ್ಟ್ ನ ಮಾತ್ರ ಕನ್ಸಿಡರ್ ಮಾಡ್ತೀವಿ, ಫಿಕ್ಸ್ಡ್ ಕಾಸ್ಟ್ ನ ಇಗ್ನೋರ್ ಮಾಡ್ತೀವಿ. ಸೊ ಫಿಕ್ಸ್ಡ್ ಕಾಸ್ಟ್ ಕನ್ಸಿಡರೇಷನ್ ಯಾವ್ದ್ರಲ್ಲಿ ಆಗೋದಿಲ್ಲ, ಮಾರ್ಜಿನಲ್ ಕಾಸ್ಟಿಂಗ್ ನಲ್ಲಿ ಆಗೋದಿಲ್ಲ. ಫಿಕ್ಸ್ಡ್ ಕಾಸ್ಟ್ ಕನ್ಸಿಡರೇಷನ್ ಎಲ್ಲಿ ಮಾಡ್ತೀವಿ, ಡಿಫರೆನ್ಷಿಯಲ್ ಕಾಸ್ಟ್ ಅಲ್ಲಿ ಮಾಡ್ತೀವಿ. ಅಂಡ್ ಸೆಕೆಂಡ್ ಇಟ್ ಈಸ್ ಡಿಫರೆನ್ಷಿಯಲ್ ಕಾಸ್ಟಿಂಗ್ ಅಂದ್ರೆ ಡಿಫರೆನ್ಷಿಯಲ್ ಕಾಸ್ಟ್ ನ ಟೆಕ್ನಿಕ್ ಏನ್ ಫಾಲೋ ಮಾಡ್ತೀವಿ ಅದನ್ನ ಅಕೌಂಟಿಂಗ್ ಎಂಟ್ರೀಸ್ ನಲ್ಲಿ ಇನ್ಕಾರ್ಪೊರೇಟ್ ಅಂದ್ರೆ ರೆಕಾರ್ಡ್ ಮಾಡ್ತಾ ಹೋಗೋದಿಲ್ಲ. ಬಟ್ ಮಾರ್ಜಿನಲ್ ಕಾಸ್ಟ್ ನಾವೇನ್ ಮಾಡ್ತೀವಿ ಅದನ್ನ ಅಕೌಂಟಿಂಗ್ ಎಂಟ್ರೀಸ್ ನಲ್ಲಿ ರೆಕಾರ್ಡ್ ಮಾಡ್ತೀವಿ. ಅಂಡ್
ಕಾಸ್ಟ್ ಕ್ಯಾಲ್ಕುಲೇಷನ್ ಅಪ್ರೋಚ್. ಸೊ ಕಾಸ್ಟ್ ನ ಕ್ಯಾಲ್ಕುಲೇಷನ್ ಮಾಡುವಂತಹ ಅಪ್ರೋಚ್ ಇಲ್ಲಿ ಮಾರ್ಜಿನಲ್ ಕಾಸ್ಟಿಂಗ್ ನಲ್ಲಿ ಬಂದು ಕಾಂಟ್ರಿಬ್ಯೂಷನ್ ಅಪ್ರೋಚ್ ನ ಫಾಲೋ ಮಾಡ್ತೀವಿ. ಡಿಫರೆನ್ಷಿಯಲ್ ಕಾಸ್ಟಿಂಗ್ ನಲ್ಲಿ ಬಂದು ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಅನ್ನುವಂತಹ ಅಪ್ರೋಚಸ್ ನ ಫಾಲೋ ಮಾಡ್ತೀನಿ. ರಿಪೀಟ್ ಮಾಡ್ತಿದ್ದೀನಿ. ಮಾರ್ಜಿನಲ್ ಕಾಸ್ಟಿಂಗ್ ನಲ್ಲಿ ಕಾಂಟ್ರಿಬ್ಯೂಷನಲ್ ಅಪ್ರೋಚ್ ಅಂಡ್ ಡಿಫರೆನ್ಷಿಯಲ್ ಕಾಸ್ಟ್ ನಲ್ಲಿ ಇಟ್ ಈಸ್ ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಅಪ್ರೋಚ್ ನ ಫಾಲೋ ಮಾಡ್ತೀವಿ. ಅಂಡ್ ಯಾರ್ಡ್ ಸ್ಟಿಕ್ ಫಾರ್ ಡಿಸಿಷನ್. ಸೊ ಯಾವ ಒಂದು ಯಾರ್ಡ್ ಸ್ಟಿಕ್ ನ ಇಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಈ ಮಾರ್ಜಿನಲ್ ಕಾಸ್ಟಿಂಗ್ ನಲ್ಲಿ ಕಾಸ್ಟ್ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಅಂತ ಹೇಳಿ ಬರುತ್ತೆ. ಅಲ್ಲಿ ಅಂದ್ರೆ ಫ್ಯೂಚರ್ ನಿಮ್ಗೆ ಕ್ಲಾಸ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಮಾರ್ಜಿನಲ್ ಕಾಸ್ಟಿಂಗ್ ನಲ್ಲಿ CVP ರೇಷಿಯೋ, ಕಾಸ್ಟ್ ವಾಲ್ಯೂಮ್ ಪ್ರಾಫಿಟ್ ರೇಷಿಯೋ, ಇದರ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಅದೇ ನಾವಿಲ್ಲಿ ಡಿಫರೆನ್ಷಿಯಲ್ ಕಾಸ್ಟಿಂಗ್ ನಲ್ಲಿ ಬಂದಾಗ ಜಸ್ಟ್ ಇಟ್ಸ್ ಲೈಕ್ ಪ್ರಾಫಿಟ್ ರೆವಿನ್ಯೂ ಬೇಸ್ ನಲ್ಲಿ ಇಟ್ಕೊಂಡು ಲೈಕ್ ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಸೇಲ್ಸ್. ಸೊ ಇಲ್ಲಿ ಅಗೇನ್ ಪ್ರಾಫಿಟ್ ನ ಫೈಂಡ್ ಔಟ್ ಮಾಡಕ್ಕೆ ಸೇಲ್ಸ್ ನಲ್ಲಿ ಕಾಸ್ಟ್ ನ ಲೆಸ್ ಮಾಡಿದಾಗ ವಿಲ್ ಕಮ್ ಟು ನೋ ವಾಟ್ ಇಸ್ ದ ಡಿಫರೆನ್ಷಿಯಲ್ ಪ್ರಾಫಿಟ್. ರೆವಿನ್ಯೂ ಕ್ಯಾಲ್ಕುಲೇಟ್ ಮಾಡೋದು ಈ ರೀತಿ. ಅಂದ್ರೆ ಯಾರ್ಡ್ ಸ್ಟಿಕ್ ಇಲ್ಲಿ ಯಾವ್ದನ್ನ ಬೇಸ್ ಆಗಿ ತಗೊಳ್ತೀವಿ ಅಂತ. ಥ್ಯಾಂಕ್ ಯು.